ಸರ್, ಏನು ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ರೀತಿಯಲ್ಲಿ ವಾದ ವಿವಾದವನ್ನ ಮಾಡ್ತಾ ಇದ್ದಾರೆ. ಯಾರೇ ಆದರೂ ಏನೇ ಬಂದರೂ ಬಿಟ್ಕೊಡಲ್ಲ. ಈಗಾಗಲೇ 80%ಕ್ಕೂ ಹೆಚ್ಚು ಜನ ಈ ಜಾಗವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಆಡ್ತಿದ್ದಾರೆ. ಅಲ್ಲಿ ಸಿಟಿ ಹೆಸರು ಮೇಲೆ ಕೂತ್ಕೊಂಡು ಹೇಳೋ ಬದಲು ನಮ್ಮ ಸ್ಥಳ ಬಯಮಾಡ ಮತ್ತು ಕಂಚಕನಾಡಿ ಇಲ್ಲಿ ಬಂದು ಹೇಳ್ಬೋದಲ್ಲ ಮೇಡಮ್. ಅವರು ಸ್ಥಳಕ್ಕೆ ಬಂದು ಹೇಳಿದ್ರೆ ಜನಕ್ಕೆ ಗೊತ್ತಾಗುತ್ತೆ. 80% ಯಾರು ಒಪ್ಕೊಂಡವ್ರೆ, ಯಾರು ಒಪ್ಕೊಳ್ಳಿಲ್ಲ ಜನಕ್ಕೆ ಫಸ್ಟ್ ಸ್ಪಾಟಿಗೆ ಬರಬೇಕು. GBIT ಅಧ್ಯಕ್ಷರು ಬಂದು ನಮ್ಮ ಲೋಕಲೇ ಗಾಣಕಲ್ ನಟರಾಜು ಅವರು ಕೂಡ ಎಲ್ಲೋ ಕೂತ್ಕೊಂಡು ಹೇಳಿಕೆ ಕೊಡ್ತಾರೆ. ತಿರ್ಗಿ ನಮ್ಮ ಬಾಲಣ್ಣರು ನಾವೇ ಗೆಲ್ಸಿರೋ ಬಾಲಣ್ಣರು ಕೂಡ ಕೂತ್ಕೊಂಡು ಅವ್ರು ಹೇಳಿಕೆ ಕೊಡ್ತಾರೆ. ನಮ್ಗೆ ಒಕ್ಕಲಿಗರ ನಾಯಕರು ನಮ್ಮ ಕುಮಾರಣ್ಣರು ಕೂಡ ಅವ್ರು ಹೇಳಿಕೆ ಕೊಡ್ತಾರೆ. ಬಟ್ ಯಾಕೆ ಬರ್ತಾ ಇಲ್ಲ ಬೈರಮಂಗಲಕ್ಕೆ? ಮೂಳೆ ಇಲ್ಲದ ನಾಳೆಗೆ ಏನು ಬೇಕಾದ್ರೆ ಮಾತಾಡ್ಬೋದು. ತಪ್ಪು ಸರಿಯಲ್ಲ ನಾಳೆಗೆ ಮಾತಾಡುತ್ತೆ. ದಾಖಲೆಯಲ್ಲಿದೆ. ಇವಾಗ ನಮ್ಮ ಭೂಮಿ ನಮ್ಮಕ್ಕು ಅಂತ ನಾವು ಹೋರಾಡ್ತಾ ಇರೋದು. ಬೇರೆಯವ್ರ ಬಗ್ಗೆ ನಾವೇನು ಕಳ್ತನ ಮಾಡ್ತಲ್ಲ, ಏನು ಮಾಡ್ತಲ್ಲ. ನಮ್ಮ ಭೂಮಿ ನಮ್ಮಕ್ಕು. ಅವ್ರು ಹೋರಾಡ್ಲಿ. ಇವಾಗ ಕನಕಪುರದಿಂದ ನಮ್ಮ ನೀರು ನಮ್ಮಕ್ಕು ಅಂತ ಅಲ್ಲಿಂದ ಬೆಂಗಳೂರು ಗಂಟೆ ನಡ್ಕೊಂಡು ಹೋದ್ರು. ಏನು ಕೊಡಿದ್ರು? ನಮ್ಮ ನೀರು ನಮ್ಮಕ್ಕಂತ ಹೋರಾಡೋದ್ರಲ್ವಾ. ಇವಾಗ ನಾವೆಂದು ಹೋರಾಡ್ತಾ ಇದೀವಿ? ನಮ್ಮ ಭೂಮಿ ನಮ್ಮ ಮಕ್ಕಳು. ಇವಾಗ ನಮ್ದು ಮುಗೀತು. ಸರ್, ಏನು ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ರೀತಿಯಲ್ಲಿ ವಾದ ವಿವಾದವನ್ನ ಮಾಡ್ತಾ ಇದ್ದಾರೆ. ಯಾರೇ ಆದರೂ ಏನೇ ಬಂದರೂ ಬಿಟ್ಕೊಡಲ್ಲ. ಈಗಾಗಲೇ 80%ಕ್ಕೂ ಹೆಚ್ಚು ಜನ ಈ ಜಾಗವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಆಡ್ತಿದ್ದಾರೆ. ಮೇಡಮ್, ಒಂದು ನಾವು ರಿಕ್ವೆಸ್ಟ್ ಮಾಡೋದು ನಮ್ಮ ಡಿ.ಕೆ. ನಮ್ಮ ನಾಯಕರು ಅಂದರೆ ಡಿ.ಕೆ. ಶಿವ ನಮ್ಮ ನಾಯಕರು ಅವ್ರು ಫಸ್ಟು ಅಲ್ಲಿ ಸಿಟಿ ಹೆಸರು ಮೇಲೆ ಕೂತ್ಕೊಂಡು ಹೇಳೋ ಬದಲು ನಮ್ಮ ಸ್ಥಳ ಬಯಮಾಡ ಮತ್ತು ಕಂಚಕನಾಡಿ ಇಲ್ಲಿ ಬಂದು ಹೇಳ್ಬೋದಲ್ಲ ಮೇಡಮ್. ಅವರು ಸ್ಥಳಕ್ಕೆ ಬಂದು ಹೇಳಿದ್ರೆ ಜನಕ್ಕೆ ಗೊತ್ತಾಗುತ್ತೆ. 80% ಯಾರು ಒಪ್ಕೊಂಡವ್ರೆ, ಯಾರು ಒಪ್ಕೊಳ್ಳಿಲ್ಲ ಜನಕ್ಕೆ ಫಸ್ಟ್ ಸ್ಪಾಟಿಗೆ ಬರಬೇಕು. ಏನಿದೆ ಏನಿಲ್ಲ ಅಂತ ಫಸ್ಟ್ ರಿಯಲ್ ನೋಡಬೇಕು. ರಿಯಲ್ ಯಾರು ನೋಡ್ತಾರಲ್ಲ, ನಮ್ಮ GBIT ಅಧ್ಯಕ್ಷರು ಬಂದು ನಮ್ಮ ಲೋಕಲೇ ಗಾಣಕಲ್ ನಟರಾಜು ಅವರು ಕೂಡ ಎಲ್ಲೋ ಕೂತ್ಕೊಂಡು ಹೇಳಿಕೆ ಕೊಡ್ತಾರೆ. ತಿರ್ಗಿ ನಮ್ಮ ಬಾಲಣ್ಣರು ನಾವೇ ಗೆಲ್ಸಿರೋ ಬಾಲಣ್ಣರು ಕೂಡ ಕೂತ್ಕೊಂಡು ಅವ್ರು ಹೇಳಿಕೆ ಕೊಡ್ತಾರೆ. ನಮ್ಗೆ ಒಕ್ಕಲಿಗರ ನಾಯಕರು ನಮ್ಮ ಶಿವಕುಮಾರಣ್ಣರು ಕೂಡ ಅವ್ರು ಹೇಳಿಕೆ ಕೊಡ್ತಾರೆ. ಬಟ್ ಯಾಕೆ ಬರ್ತಾ ಇಲ್ಲ ಬೈರಮಂಗಲಕ್ಕೆ? ಫಸ್ಟ್ ಹೇಳ್ತಾರಲ್ವ, ಒಪ್ಕೊಂಡಲ್ಲ ಪ್ರೂವ್ ಮಾಡ್ಬೋದಲ್ಲ. 80% ಒಪ್ಕೊಂಡಿದ್ರೆ ಪ್ರೂವ್ ಮಾಡಿಬಿಡಿ. ಎಲ್ಲಿದೆ ಮೇಡಮ್? ನಿಮ್ಗೆಲ್ಲ ಕೊಟ್ಟಿದ್ದಾರಾ? ಯಾರು ನ್ಯೂಸ್ ಕೊಟ್ಟಿದ್ದಾರಾ? ಯಾವುದೋ ನ್ಯೂಸ್ ಎಲ್ಲ ತೋರಿಸಿ. ನೀವು ಮೂಳೆ ಇಲ್ಲದ ನಾಳೆಗೆ ಏನು ಬೇಕಾದ್ರೆ ಮಾತಾಡ್ಬೋದು. ತಪ್ಪು ಸರಿಯಲ್ಲ ನಾಳೆಗೆ ಮಾತಾಡುತ್ತೆ. ದಾಖಲೆಯಲ್ಲಿದೆ ಮೇಡಮ್. ನಮ್ಮ ಹತ್ರ 15 ಕುಂಟೆ ಇದೆ. ನಮ್ಗೆ ಏನು ಬರುತ್ತೆ? 15 ಕುಂಟೆ ನಾವು ಏನು ಮಾಡ್ಬೋದು? ದುಡ್ಡು ಕೊಡೋದು ಏನು ತಗೋಬೋದು? ನಾನೇನು ತಗೋಬೋದು? ತಿರ್ಗಿ ನನಗೇನು ಕೆಲಸ ಕೊಡ್ತಾರೆ? ಅವ್ರು ಹೇಳ್ತಿದ್ದಾರಲ್ಲ ಕೆಲಸ ಕೊಡ್ತಾರೆ. ನನಗೇನು ಕೆಲಸ ಕೊಡ್ತಾರೆ ಅವರು? ನಮ್ಮನೆ 4 ಜನ ಇದ್ದೀವಿ. 4 ಜನ ಏನು ಕೆಲಸ ಕೊಡ್ತಾರೆ ಹೇಳಿ? ಫಸ್ಟ್ ಅವ್ರು ಹೇಳ್ಬೇಕಲ್ವಾ. ನಮಗಿಂತ ನೋಡಪ್ಪ, ನೀನು 45 ವರ್ಷ, ನನಗೆ ಬಂದು 42 ವರ್ಷ, ನನಗೇನು ಕೆಲಸ ಕೊಡ್ತಾರೆ? ಇವಾಗ ನಮ್ದು ವೈಫು 35 ವರ್ಷ, ಅವ್ರಿಗೇನು ಕೆಲಸ ಕೊಡ್ತಾರೆ? ಮಗ ಓದ್ತಾ ಇದ್ದಾನೆ, ಅವ್ನಿಗೇನು ಕೆಲಸ ಕೊಡ್ತೀರಾ? ಕರೆಕ್ಟ್ ಅಲ್ವ ಹೇಳ್ತಾರದು? ಸುಮ್ಮನೆ ಬಾಯಿಲಿ ಹೇಳ್ಕೆ ಅಲ್ಲ ಮೇಡಮ್. ಇವಾಗ ನಮ್ಮ ಭೂಮಿ ನಮ್ಮಕ್ಕು ಅಂತ ನಾವು ಹೋರಾಡ್ತಾ ಇರೋದು. ಬೇರೆಯವ್ರ ಬಗ್ಗೆ ನಾವೇನು ಕಳ್ತನ ಮಾಡ್ತಲ್ಲ, ಏನು ಮಾಡ್ತಲ್ಲ. ನಮ್ಮ ಭೂಮಿ ನಮ್ಮಕ್ಕು. ಅವ್ರು ಹೋರಾಡ್ಲಿ. ಇವಾಗ ಕನಕಪುರದಿಂದ ನಮ್ಮ ನೀರು ನಮ್ಮಕ್ಕು ಅಂತ ಅಲ್ಲಿಂದ ಬೆಂಗಳೂರು ಗಂಟೆ ನಡ್ಕೊಂಡು ಹೋದ್ರು. ಏನು ಕೊಡಿದ್ರು? ನಮ್ಮ ನೀರು ನಮ್ಮಕ್ಕಂತ ಹೋರಾಡೋದ್ರಲ್ವಾ. ಇವಾಗ ನಾವೆಂದು ಹೋರಾಡ್ತಾ ಇದ್ದೀವಿ? ನಮ್ಮ ಭೂಮಿ ನಮ್ಮ ಮಕ್ಕಳು. ಇವಾಗ ನಮ್ದು ಮುಗೀತು, ನಮ್ಮ ಲೈಫ್ ಆಯಿತು. ನಮ್ಮ ಮಕ್ಳು ಏನು ಮಾಡಬೇಕು? ನಮ್ಮ ಮಕ್ಳು ಎಲ್ಲಿಗೆ ಹೋಗ್ಬೇಕು? ಅಲ್ಲ, ನೀವು ಮಾಧ್ಯಮದವರೇ ಮೇಡಮ್, ಮಾಧ್ಯಮದವರೇ ಕ್ವಶನ್ ಮಾಡಿ. ಮಾಧ್ಯಮದವರೇ ಕ್ವಶನ್ ಮಾಡಬೇಕು. ಯಾಕೆ ಅಂತ ಅಂದರೆ ಬಾಯಿಲಿ ಹೇಳೋದಲ್ಲ. ಅವರು ಉದ್ಯೋಗ ಕೊಡ್ತಾರೆ. ಏನು ಉದ್ಯೋಗ ಸೃಷ್ಟಿ ಮಾಡ್ತಾರೆ? ಅಂದ್ರೇನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಯಾರು ನಾನು ಕೊಡ್ತೀರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಕೆಲಸ ಕೊಡೋಕ್ಕಾಗುತ್ತಾ? ತಿರ್ಗಿ ಎಲ್ಲ ಇಂಜಿನಿಯರಿಂಗ್ ಕೆಲಸ ಕೊಡೋಕ್ಕಾಗತ್ತಾ? ಮೇಡಮ್, ಇವಾಗಿನ ಸ್ಥಿತಿಯಲ್ಲಿ 100 ಜನ ಕೆಲಸ ಮಾಡೋದ ಒಬ್ಬರು ಮಾಡುತ್ತೆ. ಮಾಡುತ್ತೆ. ಇವಾಗ ಕಂಪ್ನಿಗಳಿಲ್ಲ 45 ವರ್ಷ 50 ವರ್ಷ ಆಯಿತು ಅಂದರೆ ತೆಗಿತಾವ್ರೆ. ಆಮೇಲೆ ಎಲ್ಲಿಗೆ ಹೋಗೋಣ? ಬಿಟ್ಬಿಟ್ಟು ಏನೋ ನಮ್ಮದು 15 ಕುಂಟೆನೋ 10 ಕುಂಟೆನೋ ಇದ್ದರೆ ಏನೋ ಒಂದು ವ್ಯವಸಾಯ ಮಾಡ್ಕೊಂಡು ನಮ್ಮ ಜೀವನ ಕಟ್ಕೊಂಡು. ಮೇಡಮ್, ಇವಾಗ ನಮ್ಮ ಭೂಮಿ ಇದ್ರೆ ಅದು 5 ಕುಂಟೆ ಇರಲಿ 10 ಕುಂಟೆ ಇರಲಿ ನಾವು ಜೀವನ ಮಾಡ್ಬೋದು. 10 ಕುಂಟೆ ಇರೋನೇ ರಾಜ. ದುಡ್ಡೆಲ್ಲ ದುಡ್ಡು ಹೆಂಗನ ಸಂಪಾದನೆ ಮಾಡೋದು. ಭೂಮಿ ಸಂಪಾದನೆ ಮಾಡೋಕ್ಕಾಗಲ್ಲ. ಇವನು 1 ಕೋಟಿ ಕೊಡ್ರೆ ನಾವು ಇಲ್ಲಿರೋ ನಿಯರ್ 6 ಹಳ್ಳಿ ಇದೆ, ಬಿಡದಿ ಇದೆ, ಒಂದು ಸೈಟ್ ಬರಲ್ಲ. ಇಲ್ಲ, ನನಗೆ 6 ಅಡಿ 3 ಅಡಿ ಜಾಗ ಬರಲ್ಲ. ನನಗೆ 6 ಅಡಿ 3 ಅಡಿ ನಾನು ಸಾಯ್ತೀನಲ್ಲ, ಆ ಗುಂಡಿ ಹಾಕಕ್ಕೆ ಜಾಗ ಬರಲ್ಲ. ಅವ್ರು ದಯವಿಟ್ಟು ನಮ್ಮ ಬಾಲಣ್ಣ ಆಗಲಿ, ಗಾಣಕಲ್ ನಟರಾಜ್ ಸರ್ ಆಗಲಿ, ದಯವಿಟ್ಟು ಬಂದು ಬೈರಮಂಗಲಕ್ಕೆ ಬಂದು ಸರ್ ಏನಿದೆ ರಿಯಲ್ ಕೊಡಿ. ಸುಮ್ಮನೆ ಇರಲೇ ಹೋದ್ಮೇಲೆ ಹೇಳ್ಬೇಡಿ. ಜನ ಒಪ್ಕೊಂಡೋದು ಯಾರು ಹೇಳ್ಬೇಡಿ. ದಯವಿಟ್ಟು ಸ್ಪಾಟ್ಗೆ ಬರೋಕ್ಕೆ ಹೇಳಿ. ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರನ್ನ ನಾವು ಕೋರಿಕೆ ಮಾಡ್ತೀವಿ. ಅವ್ರು ಬೈರಮಂಗಲಕ್ಕೆ ಬಂದು ಹೇಳಿಕೆ ಕೊಡಬೇಕು. ಏನಿದೆ ಏನಿಲ್ಲ ಅಂತ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಹೇಳ್ಕೊಳ್ಳೋದು ಅದಲ್ಲ.